ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ತೀನಿ. ಇವತ್ತು ವ್ಲಾಗ್ನ ನಾನು ಟ್ರಾವೆಲ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಎಲ್ಲಿಗೆ ಅಂತ ಹೇಳಿದ್ರೆ, ನಾನು ಮತ್ತು ಚಿಕ್ಕಮ್ಮ ಇಬ್ಬರೂ ಬೆಳಗ್ಗೆ 5 ಗಂಟೆಗೆ ಎದ್ದು ನೈಟ್ ಆಟು ನಾವು ರಾಮನಗರದಲ್ಲಾಗಿದ್ವಿ. ಬೆಳಗ್ಗೆ ಅರ್ಲಿ ಮಾರ್ನಿಂಗ್ ಸಂಡೇ ಬೆಳಗ್ಗೆ ಬೇಗನೆ ಎದ್ದು ರೆಡಿಯಾಗಿ ನಾನು ಚಿಕ್ಕಮ್ಮ ಇಬ್ಬರೂ ಚಿಕ್ಕಮ್ಮ ಇದ್ದಾರಲ್ಲ, ಅವ್ರ ಅಜ್ಜಿ ಊರಿಗೆ ಹೋಗ್ತಾಯಿದ್ದೀವಿ. ಅವ್ರ ಅಜ್ಜಿ ತೀರೋಗಿದ್ರು, ಅವ್ರದ್ದು ದಿವಸ ಇತ್ತು. ಹಾಗಾಗಿ ಹೋಗೋಣ ಅಂಥೇಳಿ ಹೋಗ್ತಾಯಿದ್ದೀವಿ. ಯಾಕಪ್ಪ ಈ ವ್ಲಾಗ್ ಮಾಡ್ತಾಯಿದ್ದೀನಿ ನಾನು ಅಂತ ಅಂದ್ಕೊಂಡಿದ್ರೆ, ಅಯ್ಯೋ ಇದೇನು ಹುಡುಗಿ ತಿಥಿ ಮಾಡೋದನ್ನು ವ್ಲಾಗ್ ಮಾಡಬೇಕಾ ಅಂತ ಅಂದ್ಕೋಬೇಡಿ. ನಮ್ಮ ಕಡೆ ಮಾಡೋ ತಿಥಿನೇ ಬೇರೆ, ಅವ್ರ ಕಡೆ ಮಾಡುವಂಥದ್ದೇ ಬೇರೆ. ಅದನ್ನು ನಿಮಗೂ ತೋರಿಸೋಣ ಅಂತ ಹೇಳಿ ಅಷ್ಟೇನೇನೆ. ನಮ್ಮ ಥರ ಎಲ್ಲ ಅವ್ರು ತಿಥಿ ಮಾಡಲ್ಲ. ನಿಜ ಅದನ್ನು ನೋಡಿ ನನಗೆ ಒಂಥರ ಶಾಕ್ ಕೊಡ್ದಂಗೆ ಅನ್ನಿಸ್ತು. ಯಾಕಂದರೆ ಆ ಕಡೆ ತಿಥಿನೂ ಒಂದು ಫಂಕ್ಷನ್ ಥರನೇ ಮಾಡ್ತಾರೆ. ಅದನ್ನು ನಿಮಗೂ ಡೀಟೇಲಾಗಿ ತೋರಿಸ್ತೀನಿ, ಯಾವ ಥರ ಮಾಡ್ತಾರೆ ಏನು ಅಂತ ಹೇಳಿಬಿಟ್ಟು. ಇವಾಗ ನಾನು ಚಿಕ್ಕಮ್ಮ ಯಳಂದೂರಿಗೆ ಬಂದು ಅಲ್ಲಿಂದ ಆಟೋ ಹತ್ಕೊಂಡು ಹೋಗ್ತಾಯಿದ್ದೀವಿ. ಹಿಂದೆಗಡೆ ಕೂತಿದ್ವಿ ಆಟೋದಲ್ಲಿ. ತುಂಬ ದಿನ ಆದಮೇಲೆ ಚಿಕ್ಕಮ್ಮ ನಾನು ತುಂಬ ಎಂಜಾಯ್ ಮಾಡ್ಕೊಂಡು ಬಂದ್ವಿ ಫೈನಲಾಗಿ ಮನೆಗೆ ಬಂದು ರೀಚ್ ಆದ್ವಿ. ನೋಡಿ ಎಷ್ಟು ಚಿಕ್ಕದಾಗಿ ಪುಟಾಣಿಗಿತ್ತು ಮನೆ. ಅಂದರೆ ಚಿಕ್ಕ ಬಾಗಿಲು, ತುಂಬ ಚೆನ್ನಾಗಿತ್ತು. ಈ ಥರ ಮನೆ ಇಷ್ಟ ನನಗೆ, ಚಂದಗೆ ಇಬ್ರಿಗೂ ಈ ರೀತಿ ಮನೆಗಳು ಸಿಕ್ಕಾಪಟ್ಟ ಇಷ್ಟ ಆಗುತ್ತೆ. ಬಂದಿದ್ದ ತಕ್ಷಣ ಚಿಕ್ಕಮ್ಮ ಸ್ವಲ್ಪ ಚಿಕ್ಕ ಪುಟ್ಟ ಕೆಲಸ ಮಾಡಿಕೊಂಡ್ರು. ಮತ್ತು ಅಜ್ಜಿದಿರೆಲ್ಲ ಚಿಕ್ಕಮ್ಮನ ಜೊತೆ ಮಾತಾಡಿಕೊಂಡು, ಚಿಕ್ಕಮ್ಮ ಅವರ ಅತ್ತೆದಿರಿಗೆಲ್ಲರಿಗೂ ಬಟ್ಟೆ ತೊಗೊಂಬಂದಿದ್ರು. ಅವ್ರಿಗೆಲ್ಲರೂ ಅದಕ್ಕೆ ಅವರು ನೋಡ್ತಾ ಇದ್ದಾರೆ ಯಾವ ಬಟ್ಟೆ ಚೆನ್ನಾಗಿದೆ ಏನು ಅಂತ ಹೇಳಿಬಿಟ್ಟು. ಮನೆಗೆ ಬಂದ್ವಿ, ಚಿಕ್ಕಮ್ಮರ ಅಜ್ಜಿ ಮನೆಗೆ ಬಂದಿದ್ದ ತಕ್ಷಣ ಇಲ್ಲಿ ಫ್ರೆಶ್ ಅಪ್ ಆಗಿಬಿಡ್ಬೇಕು. ಅಂದರೆ ಆಚೆಯಿಂದ ಬಂದಿದ್ದ ತಕ್ಷಣ ನೀಟಾಗಿ ಸ್ನಾನ ಮಾಡ್ಕೊಂಬಿಡ್ಬೇಕು, ಅದೊಂದು ರೂಲ್ಸು ಇಲ್ಲಿ. ಬಂದಿದ್ದ ತಕ್ಷಣ ಆಚೆಯಿಂದ ಬಂದಿದ್ದ ತಕ್ಷಣ ಫ್ರೆಶ್ ಅಪ್ ಆಗೇ ಬಿಡಬೇಕು ಕಂಪಲ್ಸರಿ. ಒಂದು ಹಾಲು ಕುಡಿದು ಫ್ರೆಶ್ ಅಪ್ ಆದ್ವಿ. ಹಳೆಯ ತೊಟ್ಟಿ ಮನೆ ಇಲ್ಲಿ ಚಿಕ್ಕದು ಹಳೆಯದು ಒಂದು ಸ್ವಲ್ಪ ಇದೆ, ನಾನು ನಿಮ್ಗೆ ತೋರಿಸ್ತೀನಿ. ತುಂಬ ಹಳೆಯದು ಯೂಸ್ ಮಾಡ್ತಿದ್ರಲ್ಲ ಆ ಥರದ್ದು ಎಲ್ಲ ನೋಡಿ. ಇದಿಷ್ಟು ತೊಟ್ಟಿ ಮನೆ, ಆ ಕಡೆಯಿಂದ ಎಂಟರು, ಈ ಕಡೆ ತೊಟ್ಟಿ. ಇವಾಗ ಫಂಕ್ಷನ್ ಮಾಡ್ತಾ ಇದ್ದಾರಲ್ಲ ಅವ್ರ ಮನೇಲಿ, ಹಾಗಾಗಿ ಇದನ್ನೆಲ್ಲ ಇಟ್ಟಿದ್ದಾರೆ. ಈ ಕಡೆ ಇತ್ತು, ಇಲ್ಲಿನೂ ಮಂಟಪ ಹಾಕಿಸ್ತಾರಂತೆ, ತೋರಿಸ್ತೀನಿ ನಾನು ನಿಮಗೆ. ಇದು ಚಾಪೆ ಇಟ್ಕೊಳ್ಳೋದಕ್ಕೆ ನೋಡಿ ಯಾವ ಥರ ಮಾಡಿದ್ದಾರೆ. ಹಳೆಯ ಕಾಲದ ಹಂಚಿನ ಇಲ್ಲಿ ನೋಡಿ, ಸೀಮೆಣ್ಣೆ ದೀಪ ಎಷ್ಟು ನೀಟಾಗಿ ಬತ್ತಿ ಹಾಕ್ಕೊಂಡು. ಅವಾಗೆಲ್ಲ ಈ ಥರದ ಇದು ಸಿಲ್ವರ್ದಲ್ಲಿ ಮಾಡ್ತಿರೋ ನಾವು ತುಂಬ ಚಿಕ್ಕವರಿದ್ದಾಗ. ಅಂದರೆ ನಾವು ಚಿಕ್ಕವರಿದ್ದಾಗ ಇದೇನು ನೋಡಿದ್ದೀವಿ, ಸ್ವಲ್ಪ ದೊಡ್ಡವರಾದ್ಮೇಲೆ ಏನು ನೋಡಿಲ್ಲ, ಚಿಕ್ಕವರಿದ್ದಾಗ ನೋಡಿದ್ದೀವಿ. ಈ ಥರ ಹಳೆ ವಸ್ತುಗಳನ್ನ ನೋಡೋದಕ್ಕೆ ಒಂಥರ ಖುಷಿ. ಅದನ್ನ ಇಲ್ಲೇ ಇಟ್ಬಿಡ್ತೀನಿ, ಇಲ್ಲಿ ಇಟ್ಕೊಂಡಿದ್ದಾರೆ. ಏನಂಟಿ? ಹಾಂ, ಪುಟ್ಟದಾಗೊಂದು ತೊಟ್ಟಿ ಮಾರೆ. ಅಂದರೆ ನಾವು ಏನಾದರೂ ಇಟ್ಕೋತೀವಲ್ಲ ಆ ಥರ ನೋಡಿ. ಇವರು ಹಿಂಗೆ ಹಾಲು ಈ ಥರದ್ದು ಏನಾದರೂ ಇಟ್ಕೊಳ್ಳೋದಕ್ಕಿದೆ, ಹಿಂಗೆ ಕ್ಲೋಸ್ ಮಾಡ್ಕೊಳ್ಳೋದು. ಬೆಕ್ಕುಗಳ ಕಾಟ ಇರುತ್ತಲ್ಲ, ಅದಕ್ಕೆ ಈ ಥರ ಇದೆಯಾ, ಹಿಂಗೆ ಕ್ಲೋಸ್ ಮಾಡಿಬಿಟ್ರೆ ಆಯಿತು. ಎಷ್ಟು ಚೆನ್ನಾಗಿದೆ ನೋಡಿ ಐಡಿಯಾ. ಇನ್ನೂ ಒಂದಷ್ಟೆಲ್ಲ ಐಟಮ್ಸ್ ಇದೆ, ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ. ನನಗೆ ಕಣ್ಣಿಗೆ ಬಿದ್ದಿದ್ದೆಲ್ಲ ಒಂದು ಚಿಕ್ಕ ಪುಟ್ಟ ವಸ್ತುಗಳನ್ನೆಲ್ಲ ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇನೇನೆ. ಮತ್ತು ನಾವಿನ್ನು ಎಷ್ಟು ದಿನ ಆದಮೇಲೆ ಇಲ್ಲಿಗೆ ಬರ್ತೀವೋ. ಇದು ನಾನು 3ನೇ ಸರಿ ಬಂದಿರೋದು, ಅದಕ್ಕೆ ಈ ಮನೆ ನಿಮ್ಗೆ ತೋರಿಸೋಣ ಅಂತ. ಈ ಮನೆ ನಂಗೆ ತುಂಬ ಇಷ್ಟ. ಚಿಕ್ಕದಾಗಿ ಮನೆಗಳಿರುತ್ತಲ್ಲ ಆ ಥರ. ಇಲ್ಲಿ ಮನೆ ಬಾಗಿಲು ಅಷ್ಟೇ ತುಂಬ ಚಿಕ್ಕದು, ಬಗ್ಕೊಂಡು ಹೋಗ್ಬೇಕು, ಇಷ್ಟೇ ಇರೋದು. ಇಲ್ಲೇನಿದೆಯೋ ಎಲ್ಲದಕ್ಕೂ ಅಷ್ಟೇ, ಇಷ್ಟೇ ಬಾಗಿಲಿರೋದು, ಜಾಸ್ತಿ ದೊಡ್ಡಕ್ಕೆ ಬಾಗಿಲಿರೋದಿಲ್ಲ, ಅದಕ್ಕೆ ಬಗ್ಕೊಂಡು ಹೋಗ್ಬೇಕು. ಚಾಮರಾಜನಗರದ ಕಡೆ ಮನೆಗಳು ನೋಡೋದಕ್ಕೆ ಒಂಥರ ಚಂದ. ಅವೆಲ್ಲ ರೇಖಿ ಅವರೆಲ್ಲ ಹೋಗಿದ್ರು ಮಾಡ್ತಿ ನಂಗ ಮನಿ ಅವರೆಲ್ಲವ ಇವ್ರು ಹೋಯ್ತಾರೆ ಅಂತ ಸುಮ್ಮನೆ ನಾನು ಊಟ ಬರೋದು. ಯಾರು ಬಂದಿದ್ದ ಮಂದಿ? ಯಾರು ಬಂದಿಲ್ಲ? ಮನೆ ಬಂದ ಸೋತಿನ ಇಲ್ಲ ಸೀತ ಬಂದವಳಿನ ಮಂಜವ್ರ ಬೋವ ತಿನ್ ಸಮಾನ ಇವ್ರು ಹೋಯ್ತಾರ ನಾ ಸುಮ್ಗಾಲಿ ವಾನಿಲ್ಲ. ನಾನು ಪೂಜಾ ಮಸ್ತು ಮಾಡ್ತೀನಿ ಮಗನ ಕಾಲ ಹೋಗೇ ಇಲ್ಲ. ಕೆಲಸ ಅವ್ರು ಸಿಕ್ಕೊಂಡು ಅವರೇ ಬೇಕು ನೀವೇ ಹೇಳಿದ್ದು ಕತ್ತು ಸಿಗ್ತೀನಿ ನಾನು ಎಲ್ಲ ಬರೋಷ್ಟೊತ್ತಿಗೆ ಅಂತ ಎಲ್ಲಿ ಬಂದ್ ಮಾಡಿದ್ದೀರಾ? ಎಲ್ಲಿ ಬಂದ್ ಮಾಡಿದ್ದೀರಾ? ಯಾರು ಮಾಡಿಲ್ಲ, ಅವರೇ ಮಾಡಲ್ಲ. ಇನ್ನೇನು ಮಾಡಿ ಆಕೆ ಕಾಯಿ
ಅದೇನೋ ಅವರೇ ಮಾಡ್ಕೊಡೋಣ ಇಲ್ಲ ಅವರೇ ಹೇಳೋರೆ ಸಿಕ್ಕಿನುಂಡೆನು ಮತ್ತೆ ಏನು ವಡೆ ಅವನಿಗೆಲ್ಲ ಊಟಕ್ಕೆ ಈ ಕಳಕ ಮಾಡಕ ಎಲ್ಲ ಹಾಕೊಂಡು ಪ್ಲೇಟ್ ಮಾಡ್ಕೊಂಡಿಲ್ಲ ಅದೇ ಕಾಕಡ ಮಾಡ್ನ ಊಟಕ್ಕೆ ನಮ್ಮ ಕಡೆ ಇಟ್ಟೇ ಇಲ್ಲ ಯಪ್ಪ ಇವ್ರ ಕಡೆ ಭಾಷೆನೇ ಒಂಥರ ಚಂದ ಮಾತಾಡೋದು. ಸಂಜೆ ಮೇಲೆ ಹಾಲು ಕಾಯಿಸ್ಕೊಟ್ರು, ಕುಡಿದ್ಬಿಟ್ಟು ಇವಾಗ ಚಿಕ್ಕಮ್ಮ ಬೆಳಗ್ಗೆಯಿಂದ ಬೋರ್ ಆಗ್ತಾಯಿದೆ ಅಂತ ಅಂದಿದ್ದಕ್ಕೆ ಬಾ ಪಕ್ಕದ ಮನೆಗೆ ಹೋಗಿ ಬರೋಣ, ಇವರೊಬ್ಬರೇ ನಂಗೆ ಪರಿಚಯ ಇರೋದು ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಕರ್ಕೊಂಡೋದ್ರು. ಆವಾಗಿನ ಕಾಲದಲ್ಲೆಲ್ಲ ಮನೆಗಳಲ್ಲೇ ಮದುವೆ ಮಾಡ್ತಾಯಿದ್ರಲ್ವ, ಆವಾಗ ಈ ಥರ ಪೇಂಟಿಂಗ್ನ ಮಾಡಿಸ್ತಾಯಿದ್ರು. ನಾವು ಚಿಕ್ಕವರಿದ್ದಾಗ ನಾನು ಮದ್ದೂರಲ್ಲೂ ನೋಡಿದ್ದೀನಿ, ಮನೆಗಳಲ್ಲಿ ಯಾರು ಮದುವೆ ಮಾಡ್ತಿದ್ರು ಪೇಂಟಿಂಗ್ ಮಾಡಿಸ್ತಾರೆ. ಈ ರೀತಿ ಎಲ್ಲ ಬರ್ಸೋದು, ಹೆಸರು ಬರ್ಸೋದು, ಮತ್ತು ಶಿವ ಪಾರ್ವತಿ ಚಿತ್ರ ಬಿಡಿಸಿ ಅವರಲ್ಲೆಲ್ಲ ಹೆಸರು ಬರ್ಸೋದು, ಈ ಥರದನ್ನೆಲ್ಲ ಮಾಡ್ತಾಯಿದ್ರು. ಅವ್ರ ಮನೆಯಿಂದ ಬಂದ್ಬಿಟ್ಟು ಸ್ವಲ್ಪ ಕೆಲಸ ಶುರು ಮಾಡ್ಕೊಂಡಿದ್ದೀವಿ. ಅವರು ಇದನ್ನು ಅದೇನೋ ಹೇಳಿದ್ರು, ನಂಗೆ ಹೆಸರೇ ಮಾಡ್ತಾಯಿದ್ರು. ನಾವು ಇದನ್ನು ಏನಂತೀವಿ ಅಂತಂದರೆ ಇದು ಮಾಡಲ್ಲ, ಸಂಕ್ರಾಂತಿ ಹಬ್ಬದಲ್ಲಿ ಎಳ್ಳು ಬೆಲ್ಲ ಬಿಡ್ತೀವಲ್ವ, ಆ ಥರ ಆಗಿರುತ್ತೆ. ಜೀರಿಕಾಯಿ ಬರುತ್ತಲ್ಲ, ಕಲರ್ ಕಲರ್ ಜೀರಿಕಾಯಿ ಅಷ್ಟೇ, ಬೇರೆದೆಲ್ಲದನ್ನೂ ಹಾಕ್ತಾರೆ. ಕೊಬ್ಬರಿ, ಕಡಲೆಬೀಜ, ಬೆಲ್ಲ, ಎಳ್ಳು, ಹುರ್ಗಡ್ಲೆ ಎಲ್ಲನೂ ಹಾಕಿ ಈ ರೀತಿ ಪ್ಯಾಕ್ ಒಂದು ಚಿಕ್ಕ ಕವರ್ಗೆ ಪ್ಯಾಕ್ ಮಾಡ್ತಾ ಇದ್ವಿ ನಾವು. ಎಲ್ಲರಿಗೂ ಅಷ್ಟೇ ಪ್ಯಾಕೆಟ್ನ ಕೊಟ್ಟು ಕಳಿಸ್ಬೇಕಂತೆ. ನಾನು ಇತ್ತು, ನಾವು ಒಂದು ಕಡೆ ಕೆಲಸ ಮಾಡ್ತಾ ಇದ್ವಿ, ಈ ಕಡೆ ನೋಡಿದ್ರೆ ಮಂಟಪ ಮಾಡ್ತಾ ಇದ್ವಿ. ಸ್ವಾಮಿಗಳು ಕರೆಸ್ತೀವಲ್ಲ, ಏನಾದರೂ ಮಾಡಿ ಕೂರಿಸಿ ಕಳಿಸ್ಕೊಡ್ತೀವಿ ಅಂದರೆ ಅವ್ರ ಕಡೆ ಆ ಥರ ಮಾಡಲ್ಲ, ಇದ್ರ ಒಳಗಡೆ ಅವ್ರನ್ನ ಕೂರಿಸ್ತಾರಂತೆ. ಪ್ರತಿ ಒಂದು ಮನೇಲೂ ಈ ರೀತಿ ಮಾಡ್ತಾರಂತೆ. ನಮ್ಮ ಮನೇಲಿ ನಾವು ನಾರ್ಮಲ್ ಪೂಜೆ ಮಾಡಿದಾಗಲೇ ಈ ಥರದ್ದನ್ನೆಲ್ಲ ಮಾಡೋದಿಲ್ಲ. ನೋಡಿ ಇವರು ತಿಥಿ ಮಾಡ್ತಾಯಿದ್ದಾರೆ, ಈ ಥರದ್ದನ್ನೆಲ್ಲ ಮಾಡ್ತಾಯಿದ್ದಾರೆ ನೋಡಿ. ಇದು ನೆಕ್ಸ್ಟ್ ಡೇ ಮಂಟಪನ ಯಾವ ರೀತಿ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ ಅಂತ ಹೇಳಿ, ಪ್ಲಾಸ್ಟಿಕ್ ಹೂದಲ್ಲೇನೆ ನಾವು ಮದುವೆ ಮನೆಗಳಲ್ಲಿ ಮಂಟಪ ಮಾಡಿಸ್ತೀವಿ ಗೊತ್ತಾ, ಆ ರೀತಿ ಮಾಡಿದರು. ಆ ಕಡೆ ಶಾಸ್ತ್ರನೇ ಒಂಥರ ಚೆಂದ. ಅದು ನಿಜ, ನಮಗೆ ಅದು ತಿಥಿ ಅಂತ ಅನ್ನಿಸ್ಲೇ ಇಲ್ಲ ನಿಜವಾಗ್ಲೂ. ಏನೋ ಒಂದು ಫಂಕ್ಷನ್ ಮಾಡ್ತಾಯಿದ್ದೀವೇನೋ ಮನೇಲಿ ಏನೋ ರೀತಿ ಫೀಲ್ ಆಗ್ತಾಯಿತ್ತು. ನಮ್ಮ ಮಹೇಶಪ್ಪ ನೋಡಿ ಸೂಪರಾಗಿ ಕಾಣ್ತಾ ಇದ್ದಾರೆ, ತುಂಬ ಕಲರ್ಫುಲ್ಲಾಗಿ ಡಾರ್ಕ್ ಕಲರ್ ಡ್ರೆಸ್ ಹಾಕಿದ್ರು, ತುಂಬ ಚೆನ್ನಾಗಿ ಕಾಣ್ತಾಯಿದ್ರು. ಆ್ಯಕ್ಚುಲಾಗಿ ಚಿಕ್ಕಮ್ಮರ ಕಡೆ ಏನಂದರೆ ಈ ರೀತಿ ಪೂಜೆ ಕುತ್ಕೋತಾರಲ್ಲ, ಅವ್ರಿಗೆ ಅವ್ರ ಅಪ್ಪನ ಮನೆಯಿಂದ ಬಟ್ಟೆನೂ ತರಬೇಕು ಅಂತ ಹೇಳಿದರು. ಹಾಗಾಗಿ ನಾವು ನಂದೀಶ್ವರು ಇವರಿಬ್ರಿಗೂ ಒಂದೇ ಥರ ಮ್ಯಾಚಿಂಗ್ ಆಗಲಿ ಅಂತ ಹೇಳಿ ಚಿಕ್ಕಮ್ಮನಿಗೂ ಈರುಳ್ಳಿ ಕಲರ್ ಸೀರೆ, ಮತ್ತು ಚಿಕ್ಕಪ್ಪನಿಗೂ, ನಾವು ಮಹೇಶಪ್ಪ ಅಂತೀವಿ, ಆ ಥರ ಎಲ್ಲ ಕರೆಯಲ್ಲ, ಅಪ್ಪ ಅಂತ ಕರಿತೀವಿ, ಚಿಕ್ಕಪ್ಪ ಅಂತ ಕರೆಯೋದಿಲ್ಲ ನಾನು. ಅಪ್ಪನಿಗೂ ಇದೇ ಥರ ಡ್ರೆಸ್ನ ತೊಗೊಂಬಂದಿದ್ವಿ. ನಾನೇ ಕಲರ್ ಕಾಂಬಿನೇಷನ್ ಮಾಡಿ ಬಟ್ಟೆನ ತೊಗೊಂಡಿದ್ದೆ. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾಯಿದ್ರು ಕೂಡ. ಈ ರೀತಿ ಮಂಟಪನ ರೆಡಿ ಮಾಡಿ ಇದ್ರ ಒಳಗಡೆ ಬುದ್ಧಿಯೋರು ಅಂತ ನಾವೇನು ಹೇಳ್ತೀವಿ, ಸ್ವಾಮಿಗಳು ಬುದ್ಧಿಯೋರು ಏನಾದರೂ ಅಂದ್ಕೋಬೋದು, ಅವ್ರನ್ನ ಕೂರಿಸಿ ಶಿವಪೂಜೆ ಕಟ್ಲೆ ತಗೋತಾರಂತೆ. ನಾನು ಅದೇ ಒಂದು ಅಂದ್ಕೊಂಡೆ, ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾರಲ್ವ ಅಂತ ಹೇಳಿಬಿಟ್ಟು. ಚಿಕ್ಕಮ್ಮರು ಪಾಪ ಅವಾಗ ಜಸ್ಟ್ ಬಂದಿದ್ದರು, ಅವ್ರನ್ನೂ ಮಧ್ಯೆ ಗ್ಯಾಪಲ್ಲಿ ಕರ್ಕೊಂಬಂದು ತಿಂಡಿ ತಿನ್ನಿಸಿ ಮತ್ತೆ ಕರ್ಕೊಂಡು ಹೋಗ್ತಾಯಿದ್ದೀವಿ. ಅವಾಗಿನ್ನ ಪೂಜೆ ಸ್ಟಾರ್ಟ್ ಆಗಿರಲಿಲ್ಲ, ಆಮೇಲೆ ಪೂಜೆ ಸ್ಟಾರ್ಟ್ ಆಗೋದು ಅಂತ ಹೇಳಿದ್ರು. ನೋಡಿ ನಮ್ಮ ಕಡೆ ಶಿವಪೂಜೆ ಮಾಡಿಸ್ಕೊತಾ ಇದ್ದೀವಿ ಅಂದರೆ ಯಾರೂ ಬರೋದೇ ಇಲ್ಲ. ಇಲ್ಲಿ ಎಷ್ಟೊಂದು ಪಾಪ ಹೆಂಗಸ್ರುಗಳೆಲ್ಲ ನೀಟಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ಹಣೆ ವಿಭೂತಿ ಇಟ್ಕೊಂಡು ಬಂದು ಎಲ್ಲರೂ ಕುತ್ಕೊಂಡ್ಬಿಟ್ಟಿದ್ರು. ಆ ಕಡೆ ಕೆಲಸ ಮಾಡೋದಕ್ಕೂ ಅಷ್ಟೇನೇನೆ, ಏನಾದರೂ ಮಾಡಿಕೊಡ್ಬೇಕಾ, ಏನು ಮಾಡಿಕೊಡ್ಬೇಕು ಹೇಳಿ ಅಂತ ಪಾಪ ಅಕ್ಕಪಕ್ಕದ ಮನೆಯವರೆಲ್ಲ ಬಂದು ಎಷ್ಟೊಂದು ಹೆಲ್ಪ್ ಮಾಡ್ತಾಯಿದ್ರು ಗೊತ್ತಾ. ನಿಜ ನನಗೆ ಇವ್ರು ನೋಡಿದಾಗ ಒಂಥರ ತುಂಬ ಖುಷಿ ಆಯಿತು. ನಮ್ಮ ಕಡೆ ಏನು ಅಂದರೆ, ಅಯ್ಯೋ ಅವ್ರು ಕರೆದೇ ಇಲ್ಲ, ನಾವೇನು ಹೋಗಬೇಕು ಬಿಡು ಅಂತ ಹೇಳ್ತಾರೆ. ಆದರೆ ಅವ್ರ ಕಡೆ ಆ ಥರ ಎಲ್ಲ ಏನಿಲ್ಲ, ಆರಾಮಾಗಿ ಪಾಪ ಬಂದು ಮಾಡಿಕೊಡ್ತಾರೆ. ಇವಾಗ ಚಿಕ್ಕಮ್ಮರು, ಚಿಕ್ಕಪ್ಪ ಮತ್ತು ಅಜ್ಜಿದಿರು ಎಲ್ಲರೂ ಶಿವಪೂಜೆ ಅಂದರೆ ಕಟ್ಲೆ ತೊಗೊಳೋದಕ್ಕೆ ಕೂತಿದ್ದಾರೆ. ಒಂದು ಕಡೆ ಎಲ್ಲರೂ ಬುದ್ಧಿಯವ್ರ ಹತ್ರ ಶಿವಪೂಜೆ ಮಾಡಿಸ್ಕೋತಾ ಇದ್ದರೆ, ಇನ್ನೊಂದು ಕಡೆ ಏನು ಅಂದರೆ ಅವ್ರ ಕಡೆ ಕತೆ ಮಾಡಿಸ್ತಾರಂತೆ. ಒಂದು ಕಡೆ ಈ ರೀತಿ ಶಿವಪೂಜೆ ಮಾಡ್ತಾ ಇರಬೇಕು, ಒಂದು ಕಡೆ ಕತೆ ಮಾಡಿಸ್ತಾ ಇರ್ತಾರೆ. ಕತೆ ಕೇಳೋದಕ್ಕೂ ಸ್ವಲ್ಪ ಜನ ಎಲ್ಲ, ಅದಕ್ಕೆ ನಾನು ಆವಾಗಲೇ ಹೇಳೋದ್ನೆಲ್ಲ, ಒಂದಷ್ಟು ಲೇಡೀಸ್ ಎಲ್ಲರೂ ಪಾಪ ಬಂದು ಕೂತಿದ್ರು. ಅಷ್ಟೊತ್ತಿಗೆ ಎಲ್ಲ ಪಾಪ ಅಂದರೆ ಟೈಮು ಒಂದು 10 ಗಂಟೆ ಆಗಿತ್ತು. ಆ ಕಡೆ ಎಲ್ಲ ಅಷ್ಟೊತ್ತಿಗೆ ಅಂತ ಮಾಡೋದು, 10 ಗಂಟೆ ಆಗಿತ್ತು. ಬಂದು ಎಲ್ಲರೂ ಎಷ್ಟು ನೀಟಾಗಿ ಬಂದು ಕೂತಿದ್ರು ಗೊತ್ತಾ. ಒಂದು ಸರಿ ಹೇಳ್ಬಿಟ್ರೆ ಆಯಿತು, ಮುಗೀತು. ನಮ್ಮ ಕಡೆ ಹಿಂಗಲ್ಲ, ಅಯ್ಯೋ ಬುದ್ಧಿಯವ್ರು ಬಂದಿದ್ದಾರೆ ಬನ್ನಿ, ಬುದ್ಧಿಯವ್ರು ಬಂದಿದ್ದಾರೆ ಬನ್ನಿ ಅಂತ ಕರಿತಾನೆ ಇರಬೇಕು. ಆದರೆ ಇಲ್ಲಿ ಅವ್ರು ಬರುವಷ್ಟರಲ್ಲಿ ರೆಡಿ ಮಾಡ್ಕೊಳ್ಳೋದಕ್ಕೂ ಪಾಪ ಹೆಲ್ಪ್ ಮಾಡ್ಕೊಳ್ಳೋದಕ್ಕೆ ಎಲ್ಲರೂ ಬಂದಿದ್ದರು. ಫೋಟೋ ಎಲ್ಲ, ಅಜ್ಜಿ ಫೋಟೋ ಎಲ್ಲ ಒಂದು ಕಡೆ ಇಟ್ಟು ಎಲ್ಲನೂ
ರೆಡಿ ಮಾಡಿಕೊಂಡು ಬುದ್ಧಿಯವ್ರ ಫಸ್ಟಲ್ಲಿ ಅವ್ರ ಪೂಜೆಗೆ ಏನು ಬೇಕೋ ಅದನ್ನೆಲ್ಲ ನೀಟಾಗಿ ರೆಡಿ ಮಾಡ್ಕೊತಾ ಇದ್ವಿ. ಬಿಲ್ಪತ್ರೆ ಹೂ ಏನಾದರೂ ಆಗಿರ್ಬೋದು ಅದನ್ನೆಲ್ಲ ನೀಟಾಗಿ ಒಂದು ಕಡೆ ರೆಡಿ ಮಾಡಿ ಇಡ್ತಾಯಿದ್ವಿ. ಆ್ಯಕ್ಚುಲಾಗಿ ವಿಡಿಯೋ ಎಲ್ಲ ಬಂದು ಪಾಪ ನಾನು ಮಾಡ್ಕೊಂಡಿಲ್ಲ, ಚಿಕ್ಕಮ್ಮರು ಮಾಡಿಕೊಟ್ಟಿರುವಂಥದ್ದು. ಲಾಸ್ಟ್ ಮೂಮೆಂಟಲ್ಲಿ ನಾನು ಅಲ್ಲಿ ಹೋಗದೇ ಇರೋ ಥರ ಆಯಿತು. ಹಾಗಾಗಿ ಚಿಕ್ಕಮ್ಮ ನಾನೇ ಮಾಡ್ಕೊಡ್ತೀನಿ ಕೊಡು ಪಾಪ, ನೀನು ತುಂಬ ಆಸೆಪಟ್ಟು ಇದನ್ನೆಲ್ಲ ಒಂದು ವಿಡಿಯೋ ಮಾಡ್ಕೋಬೇಕು ಅಂತ ಹೇಳಿ ಬಂದಿದ್ಯಾ ಅಂತ. ಅಂದರೆ ನಾನು ಅಲ್ಲಿಗೆ ಹೋಗಬೇಕು ಅಂತ ಆಸೆಪಟ್ಟು ಹೋಗಿದ್ದು, ಆದರೆ ವೀಡಿಯೋಸ್ ಮಾಡ್ಕೊಂಡಿದ್ದು ಉದ್ದೇಶ ಏನು ಅಂದರೆ ಅವ್ರ ಕಡೆ ಎಷ್ಟು ಚೆನ್ನಾಗಿ ಒಂದು ತಿಥಿ ಕಾರ್ಯನೂ ಇಷ್ಟೊಂದು ಚೆನ್ನಾಗಿ ಒಂದು ಫಂಕ್ಷನ್ ಥರನೇ ಮಾಡ್ಬೋದು ಅಂತ ತೋರಿಸ್ಕೊಟ್ರಲ್ಲ, ಅದಕ್ಕೆ ಅದನ್ನು ನಿಮಗೂ ತೋರಿಸೋಣ ಅಂಥೇಳಿ ಆ ಒಂದು ವೀಡಿಯೋನ ಮಾಡ್ಕೋಬೇಕು ಅಂತ ನನಗೆ ಆಸೆ ಇತ್ತು. ಅದಕ್ಕೆ ಚಿಕ್ಕಮ್ಮ ನಾನೇ ಮಾಡ್ಕೊಡ್ತೀನಿ ಕೊಡು ಅಂತ ಹೇಳ್ಬಿಟ್ಟು ಪಾಪ ವೀಡಿಯೋಸ್ನ ಇಬ್ಬರು ಸೇರಿ ಪಾಪ ನನಗೆ ವೀಡಿಯೋಸ್ನ ಮಾಡಿಕೊಟ್ರು. ತುಂಬ ಖುಷಿಯಾಯಿತು ಇಷ್ಟೊಂದೆಲ್ಲ ವೀಡಿಯೋಸ್ನ ಮಾಡಿಕೊಟ್ಟಿದ್ದು. ನಾನು ಇಷ್ಟೊಂದೆಲ್ಲ ಕ್ಯಾಪ್ಚರ್ ಮಾಡೋದಕ್ಕಾಗುತ್ತೋ ಆಗಲ್ವೋ, ಲಾಸ್ಟ್ ಮೂಮೆಂಟಲ್ಲಿ ಹಿಂಗೆ ಆಗೋಯ್ತಲ್ಲ ಅಂತ ಅಂದ್ಕೊಂಡೆ. ಅಷ್ಟಲ್ಲಿ ಪಾಪ ಚಿಕ್ಕಮ್ಮರೂ ಬಂದರು, ಪೂಜೆ ಸ್ಟಾರ್ಟ್ ಆಗೋಷ್ಟರಲ್ಲೇ ಬಂದು ಅವರು ಆಯಿತು ಕೊಡು, ಯಾಕೆ ಇದು ಮಾಡ್ಕೋತೀಯ, ನಾನೇ ಮಾಡ್ಕೊಡ್ತೀನಿ ಅಂತ ಹೇಳಿ ಪಾಪ ಅವರೇ ಫೋನ್ ಇಸ್ಕೊಂಡೋಗಿ ಇಷ್ಟೆಲ್ಲ ವೀಡಿಯೋಸ್ನ ಮಾಡಿಕೊಟ್ರು. ಆದಷ್ಟು ಅವರು ಎಷ್ಟೆಷ್ಟು ಇಂಪಾರ್ಟೆಂಟ್ ಇದೆಯೋ ಅದನ್ನೆಲ್ಲ ಕ್ಯಾಪ್ಚರ್ ಮಾಡಿದ್ದಾರೆ. ನನ್ನ ಕೈಲಾದಷ್ಟು ನಾನು ಕ್ಯಾಪ್ಚರ್ ಮಾಡಿದ್ದೀನಿ. ಶಿವಪೂಜೆ ಎಲ್ಲ ಆಯಿತು. ಎಲ್ಲ ಆದಮೇಲೆ ಇವ್ರ ಕಥೆಯೂ ಮುಗೀತು ಅಲ್ಲಿಗೆ. ಚಿಕ್ಕಮ್ಮರು ಇಲ್ಲ ನಾನೊಂದು ಸ್ವಲ್ಪ ಏನಾದರೂ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಪಾಪ ಅವ್ರ ಜೊತೆ ಒಂದಷ್ಟೊತ್ತು ಅವ್ರಿಗೇನು ಬರುತ್ತೋ ಈ ರೀತಿ ಹಾಡು ಹೇಳೋದೆಲ್ಲ ಇಷ್ಟ. ಇಲ್ಲಿ ಕೂತಿದ್ದಾರಲ್ಲ ಕನ್ನಡಕ ಹಾಕ್ಕೊಂಡು, ಆ ಅಜ್ಜಿನೇ ನನ್ನ ಫ್ರೆಂಡ್ ಆಗಿದ್ದಿದ್ದು. ನಾನು ಲಾಸ್ಟಲ್ಲಿ ಅವ್ರಂದರು ಬನ್ನಿ, ಇಲ್ಲ ನೀವು ಒಳಗಡೆ ಬರ್ಬೋದು ಬನ್ನಿ ಅಂತ ಹೇಳ್ಬಿಟ್ಟು ನನ್ನನ್ನು ಕರೆದ್ರು. ನಾನು ಹೋಗಿ ಒಂದು ಕಡೆ ಸೈಡಲ್ಲಿ ಕೂತಿದ್ದೆ. ಇವರು ಕತೆ ಮಾಡ್ತಾಯಿದ್ರಲ್ಲ ಅವ್ರನ್ನ ನೋಡಿ ಚಿಕ್ಕಮ್ಮ ನಾನು ಒಂದೆರಡು ಹಾಡು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಪಾಪ ಅವ್ರ ಜೊತೆ ಕೂತ್ಕೊಂಡು ಒಂದೆರಡು ಹಾಡನ್ನು ಸುಧಾ ಹೇಳಿದ್ರು. ಅವ್ರಿಗೆ ಈ ರೀತಿ ಹಾಡು ಹೇಳೋದೆಲ್ಲ ಅಂದರೆ ತುಂಬ ಇಷ್ಟ ನಮ್ಮ ಚಿಕ್ಕಮ್ಮನಿಗೆ. ಅದಕ್ಕೆ ನಾವು ರೇಗಿಸ್ತಾ ಇದ್ವಿ ಅವ್ರ ಜೊತೆಲಿ, ನೀವು ಇನ್ಮೇಲೆ ಹೋಗಿಬಿಡಿ, ಕತೆ ಹೇಳೋದಕ್ಕೆ ಸರಿ ಹೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು. ಪೂಜೆ ಎಲ್ಲ ಆಯಿತು. ಲಾಸ್ಟಲ್ಲಿ ಬುದ್ಧಿಯವ್ರಿಗೆ ಪೂಜೆ ಮಾಡಿಬಿಟ್ಟು ಅವ್ರ ಪಾದಕ್ಕೆ ಬಿಲ್ಪತ್ರೆನ ಹಾಕ್ತೀವಿ. ನಮ್ಮ ಕಡೆ ಈ ರೀತಿ ಮಾಡ್ತೀವಿ. ಅವ್ರದ್ದು ಸ್ವಲ್ಪ ಪ್ರೊಸೀಜರೆಲ್ಲ ಅದೇ ಥರ ಇತ್ತು, ಆದರೆ ನಮಗಿಂತ ತುಂಬ ಶ್ರದ್ಧೆ ಭಕ್ತಿಯಿಂದ ಮಾಡ್ತಾರೆ. ಹಿಂಗೆ ಮಾಡಬೇಕು ಅಂತ ಹೇಳಿ ಮಾಡ್ತಾರೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಚಿಕ್ಕಮ್ಮ ನಾನು ಒಂದೆರಡು ಲೈನ್ ಹಾಡು ಹೇಳ್ತೀನಿ ಮನೆ ಹತ್ರ ಎಲ್ಲ ಮುಗೀತು. ಇಲ್ಲಿ ಸಮಾಧಿ ಹತ್ರ, ಇವಾಗ ಅಜ್ಜಿ ಸಮಾಧಿ ಹತ್ರ ಪೂಜೆ ಮಾಡ್ಕೊಂಡು ಹೋಗೋಣ ಅಂಥೇಳಿ ಬಂದಿದ್ದೀವಿ. ನಮ್ಮ ಕಡೆ ಏನು ಅಂದರೆ ನಾವು ಯಾರ್ಯಾರೆಲ್ಲ ಹೋಗ್ತೀವಿ ತಿಥಿಗೆ ಅಂಥೇಳಿ ಅವರೆಲ್ಲರೂ ಹೋಗಿ ಸಮಾಧಿ ಹತ್ರ ಹಾಲು ತುಪ್ಪ ಬಿಟ್ಬಿಟ್ಟು ಬರ್ತೀವಿ. ಇವ್ರ ಕಡೆ ಆ ಥರ ಏನಿಲ್ಲ, ಮನೇಲಿ ಪೂಜೆ ಮಾಡಿಸಿರ್ತೀವಲ್ಲ ಅದನ್ನೆಲ್ಲ ನೀರು ತೊಗೊಬರೋದು, ಮತ್ತು ಏನೇನು ಅಡುಗೆ ಮಾಡಿಸಿರ್ತೀವಿ ಅದನ್ನೆಲ್ಲ ತೊಗೊಂಬಂದು ಇಲ್ಲಿ ಇಟ್ಟು ಬುದ್ಧಿಯವ್ರಿಗೆ ಏನೇನು ಹೂವನ್ನ ನಾವು ಯೂಸ್ ಮಾಡಿರ್ತೀವೋ ಅದು ಹೂವನ್ನೆಲ್ಲ ಇಲ್ಲೇ ತೊಗೊಂಬಂದು ಹಾಕಿ ಪೂಜೆ ಮಾಡಬೇಕು. ಮತ್ತು ಚಿಕ್ಕಮ್ಮರ ಕಡೆ ಏನು ಅಂತ ಹೇಳಿದ್ರೆ ನಮ್ಮ ಶಕ್ತಿ ಅನುಸಾರ ನೈಟು ಅಡುಗೆ ಮಾಡಿಸ್ಬೋದು, ಬೆಳಗ್ಗೆ ತಿಂಡಿನೂ ಮಾಡಿಸ್ಬೋದು, ಮಧ್ಯಾಹ್ನ ಊಟನೂ ಮಾಡಿಸ್ಬೋದು. ಬೆಳಗ್ಗೆ ತಿಂಡಿಗೂ ಆಲ್ಮೋಸ್ಟ್ ಅವರೆಲ್ಲರೂ ಬರ್ತಾರೆ. ನಮ್ಮ ಕಡೆ ತಿಥಿ ಊಟ ಮಾಡೋಂಗಿಲ್ಲ, ಆ ಥರ ಈ ಥರ ಎಲ್ಲ ಏನಿಲ್ಲ, ನೀಟಾಗಿ ಎಲ್ಲರೂ ತಿಂಡಿಗೆ ಬನ್ನಿ ಅಂದರೂ ಬರ್ತಾರೆ. ನೈಟ್ ಒಂದು ಊಟ ಮಿಸ್ ಮಾಡಿದ್ರು ಅಷ್ಟೇ ಚಿಕ್ಕಮ್ಮರು. ಬೆಳಗ್ಗೆ ತಿಂಡಿಗೂ ಹೇಳಿದರು, ಮತ್ತು ಮಧ್ಯಾಹ್ನ ಊಟಕ್ಕೆ ಹೇಳಿದ್ರು. ಬೆಳಗ್ಗೆ ತಿಂಡಿಗೂ ಒಂಥರ ತಿಂಡಿ ಮಾಡಿಸೋಂಗಿಲ್ಲ, ಬೆಳಗ್ಗೆ ತಿಂಡಿಗೆನೇ ಪಲಾವು ಮತ್ತು ಉಪ್ಪಿಟ್ಟು ಎರಡೆರಡು ಥರ ಮೂರು ಥರ ತಿಂಡಿನ ಮಾಡಿಸ್ಬೇಕು. ಮಧ್ಯಾಹ್ನನೂ ವಡೆ ಮತ್ತು ಹಿಟ್ಟಿನ ವಡೆ, ತರಣಿಕಾಯಿ ವಡೆ, ಚಿಕ್ಕಿ ವಡೆ, ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಹೋಗೋದಕ್ಕೆ ಸ್ವಲ್ಪ ಬೇಜಾರಾಗ್ತಾಯಿತ್ತು, ಆದರೂ ನಾನು ಮತ್ತು ಜ್ಞಾನಾಂಟಿ ಇಬ್ಬರೂ ರಿಟರ್ನ್ ಆಗ್ತಾಯಿದ್ದೀವಿ. ಚಂದ್ರ ಆಂಟಿ ಮತ್ತು ಜಗದಮ್ಮ ಇಬ್ಬರು ಅಲ್ಲೇ ಉಳ್ಕೊಂಡ್ರು. ನಮ್ಮ ಜರ್ನಿ ತುಂಬ ಚೆನ್ನಾಗಿತ್ತು. ಹೋಗಿ 2 ದಿನ ಅಲ್ಲಿದ್ದು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಈ ವ್ಲಾಗ್ ನಿಮಗೆಲ್ಲರಿಗೂ ಹೇಗೆ ಅನ್ನಿಸ್ತು ಏನು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಹಿಂದೆ ಬೇರೆ ಏನೋ ದುರುದ್ದೇಶ ಇಲ್ಲ, ನಾನು ನಿಮ್ಗೆ ಅದೊಂದೊಂದು ತೋರಿಸೋಣ, ಆ ಕಡೆ ಎಷ್ಟು ಚೆನ್ನಾಗಿ ಶಾಸ್ತ್ರ ಮಾಡ್ತಾರೆ ಅಂತ ಹೇಳಿ ತೋರಿಸಿದ್ದೀನಿ ಅಷ್ಟೇ. ಕಾವೇರಿ ಹೊಳೆ ನೋಡಿ ಎಷ್ಟು ತುಂಬಿ ಚೆನ್ನಾಗಿ ಬರ್ತಾಯಿತ್ತು ಅಂತ ಹೇಳಿಬಿಟ್ಟು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.